ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅಪ್ಪು ಕ್ಯಾಟ್ರಿಂಗ್ ಹತ್ರ ಬಂದಿದ್ದೀನಿ. ಇಲ್ಲಿ ಅಪ್ಪು ಕ್ಯಾಟ್ರಿಂಗ್ ಅವರು ಒಂದು 1500 ಜನಕ್ಕೆ ಇವತ್ತು ಅಡುಗೆ ಮಾಡ್ತಾ ಇದ್ದಾರೆ. ನೋಡಿ, ರೀಸೆಂಟ್ ಆಗಿ ಇವರು ಒಂದು 10 ರಿಂದ 15,000 ಜನಕ್ಕೆ ಅಡುಗೆ ಮಾಡಿದ್ದಾರೆ. ಅದನ್ನ ತಿಳ್ಕೊಂಡು ನಾನು ನೋಡಿ ಈ ಕ್ಯಾಟ್ರಿಂಗ್ ಹೊಡೆದು ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ಇವ್ರು ಮಾಡೋಂಥ ಅಡುಗೆಗಳೆಲ್ಲನೂ ಅಷ್ಟೇ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ರು. ಆ ಕಾರಣಕ್ಕೆ ಇಲ್ಲಿ ಬಂದಿರೋವಂಥದ್ದು. ಈಗ ಬನ್ನಿ ನೋಡೋಣ ಇವರು ಯಾವ ರೀತಿ ಮಟನ್ ದಮ್ ಬಿರಿಯಾನಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಈಗ ಬಿರಿಯಾನಿ ಮಾಡೋದಕ್ಕೆ ಒಂದು 3 ಲೀಟರ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ ಒಂದು ಪಾತ್ರೆಗೆ. ಈಗ ಪಲಾವ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂತ ಇದ್ದಾರೆ. ಈ ಪಲಾವ್ ಇಂಗ್ರೀಡಿಯೆಂಟ್ಸು ಮತ್ತು ಇದರಲ್ಲೇ ಕಸೂರಿ ಮೇಥಿ ನೋಡಿ ಇಷ್ಟೊಂದು ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಇದೇ ಸೇಮ್ ವಿಧಾನದಲ್ಲಿ ಇದೆ ಇಲ್ಲೊಂದು ಪಾತ್ರೆ. ಈಗ ಫಸ್ಟ್ 2 ಪಾತ್ರೆ ಮಾಡ್ಕೊತಾರೆ, ಮತ್ತೆ ಇನ್ನೊಂದು ಪಾತ್ರೆ ಇಡ್ತಾರಲ್ಲಿ. ನೋಡಿ, ಇದರಲ್ಲಿ ಈಗ ಎಲ್ಲ ಥರ ಸೊಪ್ಪು ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು, 3 ಥರ ಸೊಪ್ಪು ಮಿಕ್ಸ್ ಮಾಡಿ ಅದರಲ್ಲಿ ಹಾಕ್ಕೊತಾರೆ. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ನೋಡಿ, ಅರ್ಧ ಬಕೆಟ್ ಬೆಳ್ಳುಳ್ಳಿ ಪೇಸ್ಟು ಮತ್ತು ಶುಂಠಿ ಪೇಸ್ಟು ಒಂದು 2 ಸೌಟ್ ಹಾಕ್ಕೊಂಡಿದ್ದಾರೆ. ನೋಡಿ, ಎರಡರಲ್ಲಿನೂ ಸೇಮ್ ವಿಧಾನ. ಮತ್ತು ಅದರಲ್ಲೇ ಒಂದು 2 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಈಗ ಆನಿಯನ್ ಪೇಸ್ಟು ಹಾಕ್ಕೊಂಡಿದ್ದಾರೆ. ಆನಿಯನ್ ಪೇಸ್ಟು ಒಂದು 1/4 ಬಕೆಟು ಮತ್ತು ಅದರಲ್ಲೇ ಈಗ ಚಿಲ್ಲಿ ಪೇಸ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಅಷ್ಟೊಂದು ಹಾಕ್ಕೊತಾರೆ. ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಫ್ರೈ ಮಾಡ್ಕೊಂಡಿದ ನಂತರ ಈಗ ಸೊಪ್ಪು ಹಾಕ್ತಾ ಇದ್ದಾರೆ. ನೋಡಿ, ಈಗ ಬೆಳ್ಳುಳ್ಳಿ, ಶುಂಠಿ ಮತ್ತು ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಈರುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದಾರೆ. ನೋಡಿ, ಇದು ಹಸಿಮೆಣಸಿನ್ಕಾಯಿ ಪೇಸ್ಟು, ಪುದೀನ ಮತ್ತು ಕೊತ್ತಂಬರಿ ಈ 3 ಹಾಕ್ಕೊಂಡು ಫ್ರೈ ಮಾಡಿ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ಅದ್ರ ಮಸಾಲ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಕ್ಯಾಟ್ರಿಂಗಲ್ಲಿ ಯಾವ ರೀತಿ ಮಸಾಲ ಮಾಡ್ತಾರೋ ಎಲ್ಲ ಥರ ಮಸಾಲ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇದ್ದಾರೆ. ನೋಡಿ, ಆನಿಯನ್ಸಲ್ಲೂ ಅಷ್ಟೇ ಆನಿಯನ್ನು, ಪುದೀನ, ಕೊತ್ತಂಬರಿ ಈ 3 ಆಯಿಲಲ್ಲಿ ಫ್ರೈ ಮಾಡಿ ರುಬ್ಕೊಂಡು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಮೊಸರು ಹಾಕ್ತಾ ಇದ್ದಾರೆ. ಒಂದು ಪಾತ್ರೆಗೆ 2 ಲೀಟ್ರ್ ಮೊಸರು ಹಾಕ್ತಾ ಇದ್ದಾರೆ. ನೋಡಿ, ಅದರಲ್ಲೇ ಸ್ವಲ್ಪ ಮಸಾಲ ಫ್ರೈ ಆಗೋಕ್ಕೆ ಸ್ವಲ್ಪ ನೀರು. ನೋಡಿ, ಇದೆಲ್ಲ ಲೈಟಾಗಿ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಫ್ರೈ ಆಗಿದ ನಂತರ ಈಗ ಮಟನ್ ಹಾಕ್ಕೊತಾ ಇದ್ದಾರೆ. ನೋಡಿ, 35 kg ಮಟನ್ನು, 20 kg ರೈಸ್ ಹಾಕ್ತಾ ಇದ್ದಾರೆ ಒಂದು ಪಾತ್ರೆಗೆ. ಅದರಲ್ಲಿ ಈಗ ಕಲ್ಲುಪ್ಪು ನೋಡಿ 1 kg ಕಲ್ಲುಪ್ಪು. ನೋಡಿ, ಈ ಪಾತ್ರೆಗೂ 35 kg ಮಟನ್. ಮತ್ತು 1 kg ಕಲ್ಲುಪ್ಪು. ನೋಡಿ, ಒಂದೊಂದು ಪಾತ್ರೆಗೆ 20 ಸೇರು ಅಕ್ಕಿ ಅಳತೆ ಮಾಡಿಕೊಂಡು ಈಗ ತೊಳೆಯೋದಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ನೋಡಿ, ಬಿರಿಯಾನಿಗೆ ರೈಸು ಈಗ ಫಸ್ಟ್ ನೀರು ಹಾಕಿ ನೀರು ತೊಳೆದ್ಬಿಟ್ಟು ಇಟ್ಕೋಬೇಕಾಗತ್ತೆ. ಮತ್ತು ನೀರಲ್ಲಿ ನಿಂದಾದ್ಮೇಲೆ ತೊಳೆಯೋಕ್ಕೋಗ್ಬಾರ್ದು. ನೀರಲ್ಲಿ ನಿಂದಾದ್ಮೇಲೆ ತೊಳೆಯೋಕ್ಕೋದ್ರೆ ರೈಸ್ ಅನ್ನೋದು ಒಡೆದೋಗುತ್ತೆ. ಆ ಕಾರಣಕ್ಕೆ ಫಸ್ಟೇ ಇದನ್ನೆಲ್ಲ ತೊಳೆದ್ಬಿಟ್ಟು ಈಗ ನೆನೆಸ್ಕೊತಾರೆ. ಅಣ್ಣ, ಇದರಲ್ಲಿ ರೈಸ್ ಯಾವ್ದು ಇದೆ ಮಿಕ್ಸಿಂಗ್? ಜೀರಿಗೆ ಸಾಂಬಾರು, ಬುಲೆಟ್ 15 kg, ಬುಲೆಟ್ 5 kg. ಓಕೆ, ಬುಲೆಟ್ 5 kg. ಓಕೆ,
ನೋಡಿ ಜೀರಾ ಸಾಂಬಾರು 15 ಕೆ ಜಿ, ಬುಲೆಟು 5 ಕೆ ಜಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ತೊಳಿತಾ ಇದ್ದಾರೆ. ನೋಡಿ ಇದನ್ನು ಒಂದು ಸತಿ ತೊಳ್ಕೊಂಡಿದ್ದಾರೆ. ತೊಳೆದ್ಬಿಟ್ಟು ಈಗ ನೀರು ಹಾಕಿಡ್ತಾರೆ. ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಇದನ್ನು ನೆನೆಸ್ಕೊಂಡು ಆಮೇಲೆ ಬಿರಿಯಾನಿಯಲ್ಲಿ ಹಾಕ್ಕೊತಾರೆ. ನೋಡಿ ಮಟನ್ ಹಾಕಿ ಆಲ್ಮೋಸ್ಟ್ 1 ಅವರ್ ಆಗಿದೆ. 1 ಅವರ್ ಎಲ್ಲ ಫುಲ್ ಚೆನ್ನಾಗಿ ಬೆಂದಿದೆ. ಬೆಂದಾದ್ಮೇಲೆ ಈಗ ನೀರು ಹಾಕ್ಕೊತಾ ಇದ್ದಾರೆ. ನೋಡಿ ಬಿಸಿ ನೀರು ಕೂಡ ಅಲ್ಲೇ ಒಲೆಯಲ್ಲೇ ಕಾಯಿಸ್ಕೊಂಡು ಈಗ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ 2 ಆಯಿತು, ಇದು 3ನೇದು. ನೀರೆಷ್ಟು? 4 ಬಕೆಟು. ಓಕೆ, ನೋಡಿ 4 ಬಕೆಟ್ ನೀರು ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಸ್ವಲ್ಪ ಚಕ್ಕೆ ಪುಡಿ ಹಾಕ್ಕೊತಾ ಇದ್ದಾರೆ. ಬರೀ ಚಕ್ಕೆನ ಇದನ್ನು ಪುಡಿ ಮಾಡ್ಕೊಂಡು ಇದರಲ್ಲಿ ಹಾಕ್ಕೊಂಡು ಇದರ ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಧನಿಯಾ ಪುಡಿ ಒಂದಿಡಿ, ಚಕ್ಕೆ ಪುಡಿ ಒಂದಿಡಿ. ನೋಡಿ ಈಗ ಅಕ್ಕಿ ಹಾಕ್ಕೊತಾ ಇದ್ದಾರೆ. ನೋಡಿ ಇದು 20 ಕೆ ಜಿ ಅಕ್ಕಿ. ನೋಡಿ ಅಕ್ಕಿ ಹಾಕ್ಕೊಂಡಿದ ನಂತರ ಈಗ ಬಿರಿಯಾನಿ ಮಸಾಲ ಹಾಕ್ಕೊತಾ ಇದ್ದಾರೆ. ಇದು ಎವರೆಸ್ಟ್ ಬ್ರ್ಯಾಂಡ್, ಅರ್ಧ ಡಬ್ಬ ಹಾಕ್ಕೊಂಡಿದ್ದಾರೆ. ನೋಡಿ ಒಂದು ಲಾಸ್ಟ್ ಮೂಮೆಂಟಲ್ಲಿ ಒಂದು 70% ಎಲ್ಲ ಬೆಂದಿದ ನಂತರ ನೋಡಿ ಇದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಹಸಿಮೆಣಸಿನ್ಕಾಯಿ ಕುಟ್ಬಿಟ್ಟು ಇದರಲ್ಲಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಲ್ಲ ಫುಲ್ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ ಲಾಸ್ಟಲ್ಲಿ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ದಮ್ ಹಾಕ್ತಾ ಇದ್ದಾರೆ. ಕೆಳಗಡೆ ಸೌದೆ ಎಲ್ಲ ಫುಲ್ ತೆಗೆದು ಈಗ ಆ ಕಡೆ ಇಟ್ಕೊಂಡಿದ್ದಾರೆ. ನೋಡಿ ಕೆಳಗಡೆ ಕಂಡ ಎಲ್ಲ ಸೈಡಿಗೆ ತೆಗೆದಿದ್ದಾರೆ. ನೋಡಿ ಮೇಲ್ಗಡೆ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ನೋಡಿ ಇದೊಂದು 20 ನಿಮಿಷ ಆದಮೇಲೆ ದಮ್ ತೆಗಿತಾರೆ. ನೋಡಿ ಈಗ ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆದಮೇಲೆ ಈಗ ದಮ್ ತೆಗಿತಾ ಇದ್ದಾರೆ. ಇವಾಗ ಯಾವ್ದೋ ಗಾಡಿ ಹೋಯ್ತಂತೆ, ಯಾರೋ ಮಗು ಬಿಟ್ಟು ಗಾಡಿನ ಇಲ್ಲಿ ಇದೆ ಈರೋಡಲ್ಲಿ. ನಾನು ಅದಕ್ಕೆ ನೀವು ನಮ್ಮ ಮೇಲೆ ಬಿಡೋರು ಕ್ಯಾಟ್ರಿಂಗ್ ಯಾರು ಇಡ್ಲಿ ತಂದವರು ಅಂತ ಮಾತಾಡ್ತೀರ. ಈ ಜಾಗದವರು MLA ಎಲ್ಲ ಎಣ್ಣೆ ಹೊಡಿತಾವ್ರು. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಅಪ್ಪು ಕ್ಯಾಟ್ರಿಂಗ್ ಕಡೆಯಿಂದ ಇವ್ರು ಯಾವ ರೀತಿ ಮಟನ್ ದಮ್ ಬಿರಿಯಾನಿ ಮಾಡಿದ್ರು ಅಂತ ಬಿಟ್ಟು ನೋಡಿ. ಇವ್ರು ಮಾಡೋ ಅಂತ ಅಡುಗೆಗಳೆಲ್ಲನೂ ಅಷ್ಟೇ ತುಂಬಾನೇ ಯೂನಿಕ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ಒಂದ್ಸತಿ ಇವ್ರ ಅಡುಗೆ ಒಂದ್ಸಲಿ ಟೇಸ್ಟ್ ಮಾಡಿದ್ರಂದ್ರೆ 100% ನೀವು ನಿಮ್ಮನೇಲಿ ಏನೇ ಒಂದು ನಾನ್ ವೆಜ್ ಫಂಕ್ಷನ್ಸ್ ಮಾಡಿದ್ರೆ ಇವ್ರಿಗೆ 100% ಕೊಡೋಣಂತೂ ಗ್ಯಾರಂಟಿ. ನೋಡಿ ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ. ನೋಡಿ ಇವ್ರು ಮಾಡಿರೋಂಥ ಅಡುಗೆಗಳು ಇದೆಲ್ಲನೂ ಅಷ್ಟೇ. ನೋಡಿ ಅಪ್ಪು ಕ್ಯಾಟ್ರಿಂಗ್ ಕಡೆಯಿಂದ ಮಾಡಿರೋಂಥ ರೆಸಿಪೀಸ್ ಇವೆಲ್ಲನೂ. ಅಲ್ಲೇ ನೋಡಿ ನಿಮ್ಮ ಮನೇಲಿ ಏನೋ ಫಂಕ್ಷನ್ಸ್ ಇದ್ರು 100ರಿಂದ 500, 1000, 5000, 10,000, 20,000ವರೆಗೂ ಇವರು ಅಡುಗೆಗಳು ಮಾಡ್ಕೊಡ್ತಾರೆ. ಇವ್ರು ಮಾಡೋಂಥ ಅಡುಗೆಗಳೆಲ್ಲನೂ ಅಷ್ಟೇ ಮನೆ ಚೆನ್ನಾಗಿರುತ್ತೆ. ನೋಡಿ ನಾನು ಬಂತಿಯಲ್ಲೇ ಕುತ್ಕೊಂಡು ಅಲ್ಲೇ ಊಟ ಮಾಡಿದೆ. ಬಿರಿಯಾನಿ ಮಾತ್ರ ಎಕ್ಸಲೆಂಟ್ ಆಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.
Okay, enjoy, Nato.